ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಘಾಟಿ ದನಗಳ ಜಾತ್ರೆ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಈ ವರ್ಷ ಘಾಟಿ ಜಾತ್ರೆ ನಡೆದಿದೆ. ಈಗಾಗಲೇ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಾ ನಮ್ಮ ಚಾನಲ್ನಲ್ಲಿ ಘಾಟಿ ಜಾತ್ರೆಯ ಬಗ್ಗೆ. ಇವಾಗ ನಾನಿರುವಂತಹ ಈ ಒಂದು ಚಪ್ರ ಬಂದು ಶ್ಯಾಮಣ್ಣನವರ ಒಂದು ಚಪ್ರ. ಬನ್ನಿ ಅವರನ್ನ ಮಾತಾಡ್ಸೋಣ, ಎಷ್ಟು ವರ್ಷದಿಂದ ಎತ್ತುಗಳನ್ನು ಕಟ್ತಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಆಯ್ತು ಸರ್, ನಮಸ್ತೆ. ನಮಸ್ತೆ ಅಮ್ಮ. ಎಷ್ಟು ವರ್ಷದಿಂದ ನೀವು ಎತ್ತುಗಳನ್ನು ಕಟ್ತಾ ಇದ್ದೀರಾ? ಸುಮಾರು 3 ತಲೆಮಾರು. ಮೂರು ತಲೆಮಾರಿಂದ ನಮ್ಮ ತಾತ ಅಂದ್ರೆ ಕಾಲದಿಂದ ಕಟ್ತೀವಿ. ತಾತ 3 ತಲೆಮಾರಿಂದ ಎತ್ತುಗಳನ್ನ ಕಟ್ಕೊಂಡು ಬರ್ತಾ ಇರುವಂತಹ ಕುಟುಂಬ ಅಂತ ಇವ್ರದ್ದು. ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ ಸರ್. 3 ತಲೆಮಾರಿಂದನೂ ಕೂಡ ಹಳ್ಳಿ ಕರತೆಗಳನ್ನ ಸಾಕೊಂಡು ಉಳಿಸ್ಕೊಂಡು ಬಂದಿರುವಂತಹ ಕುಟುಂಬನ ನಿಮ್ದು. ಹೌದು ಮೇಡಮ್. ಓಕೆ, ಪ್ರತಿದಿನನೂ ಕೂಡ ನಿಮ್ಮ ಮನೆಯಲ್ಲಿ ಎತ್ತುಗಳಿದ್ದೇ ಇರುತ್ತಾ? ಇದ್ದೇ ಇರುತ್ತೆ. ಪ್ರತಿ ಒಂದು ದಿನಾನು ಎತ್ತಿಲ್ದಾರೆ ಇರಲ್ಲ. ಸೊ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್, ನಿಮ್ಮ ಹೆಸರು ತಿಳಿಸಿ. ಸರ್, ನನ್ನ ಹೆಸರು ಶಾಮಣ್ಣ ಅಂತ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿ ವಸಂತಪುರ ಗ್ರಾಮ, ಅಲ್ಲಿಯವ್ರು ನಾವು. ಈ ಘಾಟಿ ಜಾತ್ರೆನ ಸುಮಾರು ವರ್ಷಗಳಿಂದ ಮಾಡ್ತಾನೆ ಇರ್ತೀವಿ. ನಾವು ರೈತರಿಗೆ ನಾವು ಒಂದು ಉಳಿಸ್ಕೊಂಡಿದ್ವಿ. ಅದೊಂದು ಭಾಗ. ಏನ್ ಬೆಳಿತೀರಾ ಸರ್ ಹೆಚ್ಚಾಗಿ? ರಾಗಿ, ಭತ್ತ, ಕಾಳು ಎಲ್ಲ ಬೆಳಿತೀರಾ? ಮೇನ್ ಅಗ್ರಿಕಲ್ಚರ್, ಹಳ್ಳಿಕಾರನ ಉಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಬೆಳೆಸ್ಕೊಂಡು ಬರ್ತಾ ಇದ್ದೀರಾ. ಈಗ ಕೆಲಸಕ್ಕೂ ಉಪಯೋಗಿಸ್ತೀರಾ ಇಲ್ಲ ಶೋಕಿಗೆ? ಇಲ್ಲ, ಕೆಲಸಕ್ಕೂ ಉಪಯೋಗಿಸ್ತೀವಿ. ಓಕೆ, ಟ್ರ್ಯಾಕ್ಟರ್ ಏನು ಬಳಸಲ್ಲ? ಟ್ರ್ಯಾಕ್ಟರ್ ಬಳಸಲ್ಲ, ಊರಲ್ಲೇ ಮಾಡ್ತೀವಿ. ನೇಗಿಲಲ್ಲೇ ಉಳ್ತೀರಾ? ನೇಗಿಲಲ್ಲೇ ಮಾಡ್ತೀವಿ. ಆಮೇಲೆ ಯಾವಾಗ ಅಂದ್ರೆ ಈ ಜಾತ್ರೆ ಟೈಮಲ್ಲಿ 1-2 ತಿಂಗಳು ಇದು ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ ಈ ಜಾತ್ರೆಗೆ ಬರೋಕ್ಕೋಸ್ಕರ. ಅದಾದ್ಮೇಲೆ ಮಾಮೂಲಿ ಕೆಲಸ ಮಾಡಬೇಕು, ಗಾಡಿ ಹೊಡಿಬೇಕು, ಹೊಲ ಉಳ್ಬೇಕು, ಎಲ್ಲ ಮಾಡಬೇಕು. ಮಾಡೋ ಕೆಲಸ ಎಂತ ನಿಲ್ಲಲ್ಲ ಅವು. ಎಷ್ಟು ಅಲ್ಲಿನ ಎತ್ತನ್ನ ಕಟ್ಟೋದಕ್ಕೆ ಇಷ್ಟಪಡ್ತೀರಾ ನೀವು ಯಾವಾಗ? ಫಸ್ಟ್ ಅಲ್ಲಾಗ್ದಿರೋ ತರ್ತೀವಿ, ಹಾಲಲ್ಲಂಕರ. ಆಮೇಲೆ ಕಲ್ಲು ಹಾಕ್ತವೆ, 2 ಹಲ್ಲು 4 ಹಲ್ಲು. ಕಡೆ ಹಾಲಿಂದ ಎತ್ತುಗಳನ್ನ ಕಟ್ತೀವಿ. ಯಾವಾಗ ಕಟ್ತೀವಿ, ಯಾವಾಗೂ ಇರ್ತವೆ. ಬಟ್ ನಮ್ಗೆ ಇಷ್ಟ ಆದವು ಆಗ್ಬೇಕು, ಆ ಥರ ಚಾಯ್ಸ್ ಅವು. ಹೌದು, ತುಂಬಾ ಪ್ರೀತಿಯಿಂದ ಸಾಕ್ತೀರಾ ಅಂತ ಅನ್ಸುತ್ತೆ ಎತ್ತುಗಳನ್ನ. ಸಾಕ್ತಿವಮ್ಮ. ಹೌದಾ? ಓಕೆ. ನಿಮ್ಮ ಸುತ್ತಮುತ್ತ ನಿಮ್ಮ ಭಾಗದಲ್ಲೂ ಕೂಡ ಹಳ್ಳಿ ಕರತೆಗಳನ್ನ ಸಾಕೋರಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು? ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಸಾಕ್ತಾರೆ. ಎಲ್ಲರೂ ಸಾಕ್ತಾರೆ. ಈಗ ಘಾಟಿ ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಸರ್ ನೀವು? ನಾವು ಬೇರೆ ಯಾವ್ದು ಮಾಡಲ್ಲ, ಬೇರೆಯವರೆಲ್ಲ ಮಾಡ್ತಾರೆ. ಇವಾಗ ನಮ್ಮ ಹತ್ರ ತಗೊಂಡೋಗಿ ಬೇರೆ ಜಾತ್ರೆ ಮಾಡ್ತಾರೆ. ನಾವು ಇದೊಂದೇ ಘಾಟಿ ಜಾತ್ರೆನಲ್ಲೇ ನೀವು ಹೆಚ್ಚಾಗಿ ಮಾಡೋದು. ತಗೊಳ್ಳೋದಲ್ಲ ಎಲ್ಲಿ ಹೆಚ್ಚಾಗಿ ತಗೊಳ್ತೀರಾ ನೀವು? ಹಳ್ಳಿಗಳ ಮೇಲೆ ತಗೊಳ್ತೀವಿ, ಕರುಗಳಲ್ಲೇ ತಗೊಳ್ತೀವಿ. ಈ ತರ ಇನ್ನು ಇದು ಸಣ್ಣದಾಗೆ ಇದ್ದಾಗ ತಗೊಳ್ತೀವಿ. ಓಕೆ, ನಾವೇ ಸಾಕಿ ದೊಡ್ಡದಾಗತ್ತೆ. ಇಲ್ಲಿ ಮಾರಾಟ ಮಾಡ್ತೀರಾ? ಘಾಟಿ ಜಾತ್ರೆಯಲ್ಲಿ ಮಾರಾಟ ಮಾಡ್ತೀರಾ? ತುಂಬಾ ಚೆನ್ನಾಗಿ ಮಾಡಿದೀರಾ. ಚಪ್ರ ಆಗಿರ್ಬೋದು, ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಜಾತ್ರೆನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಅಂತ ಅನ್ಸುತ್ತಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಕಡೆಯಿಂದ ಎಲ್ಲ? ಇನ್ನು ನಾಳೆ ಮೆರವಣಿಗೆ ಇದೆ, ದೇವಸ್ಥಾನದಲ್ಲಿ ಪೂಜೆ ಇದೆ, ಅಲ್ಲಿ ತೇರು ಮಾಡ್ತೀವಿ ವರ್ಷ. ಎಲ್ಲಿ? ಘಾಟಿನಲ್ಲಿ ಒಳಗಡೆ ಪ್ರಾಕಾರೋತ್ಸವ ಮಾಡ್ತೀವಿ. ನಾಳೆ ಇದೆಯಾ? ನಾಳೆ ಇದೆ. ನಾಳೆ ಇಲ್ಲಿಂದ ಊರಿ ಅಲ್ಲಿ ಹೋದ್ಮೇಲೆ ಶುರು ಆಗ್ತದೆ. ಅಲ್ಲಿ ಬಹಳಷ್ಟು ಜನ ಎಲ್ಲ ಕಡೆಯಿಂದ ಬರ್ತಾರೆ. ಸುಮಾರು ಊಟನೇ ಒಂದು 2,000-3,000 ಜನಕ್ಕೆ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀರಾ. ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ಇವರ ಒಂದು ಮೆರವಣಿಗೆ ಕೂಡ ಇದೆ. ಹಾಗೆ ಇಲ್ಲಿ ಘಾಟಿನಲ್ಲಿ ಏನಂತಂದ್ರೆ ತೇರನ್ನು ಕೂಡ ಎಳಿತಾರಂತೆ, ಇವ್ರದೇ ಪೂಜೆ ಕೂಡ ಇರುತ್ತೆ. ಪ್ರಾಕಾರ ತೇರು ಎಳಿಸ್ತೀವಿ. ಸೊ ಹಾಗಾಗಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕೂಡ ಬಂದಿದ್ದಾರೆ. ಹಾಗೆ ತುಂಬಾ ಒಂದು ತಯಾರಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಹಳ್ಳಿಕಾರ ಎತ್ತುಗಳು ನಮ್ಮ ಒಂದು ಎತ್ತತ್ರ ಹೋಗೋದಾ ಸರ್? ಇದು ಹಳ್ಳಿಕಾರ ಎತ್ತುಗಳು ನಮ್ಮ ಒಂದು ದೇಶೀಯ ತಳಿ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗೆಲ್ಲ ಸಾಮಾನ್ಯವಾಗಿ ಈಗ ನೀವು ಹಿರಿಯರು, ಈಗ ನಿಮ್ಮ ಒಂದು ತಲಾಂತರಗಳಿಂದನೂ ಕೂಡ ನಿಮ್ಮ ಒಂದು ಮನೆಯಲ್ಲಿ ಹಳ್ಳಿ ಕರತೆಗಳನ್ನು ಸಾಕೊಂಡು ಬಂದಿದ್ದಾರೆ. ಬಟ್ ಈಗ ಏನು ಅಂತಂದ್ರೆ ಆದಾಯಕ್ಕೋಸ್ಕರ ಜಾಸ್ತಿ HF ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಜನ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆದಾಯ ಅನ್ನೋದು ಬಹಳ ಅದು ಸುಳ್ಳು. ಈ ರೈತರು ದನ ಸಾಕಿ ಆದಾಯ ಮಾಡಕ್ ಆಗಲ್ಲ. ಅದು ಆಗ್ಲಿಂದ ಬಂದಿರೋ ಸಂಪ್ರದಾಯವಾಗಿ ಮನೇಲಿ ಸಾಕಿ ಅವನ್ನ ಇದು ಮಾಡ್ತಾರೆ ಹೊರತು ಅದರಿಂದ ಲಾಭ ಬರ್ತದೆ, ಅದರಿಂದ ನಾವು ಜೀವನ ಮಾಡ್ತೀವಿ ಅಂತಲ್ಲ. ರೈತರು ಪ್ರತಿಯೊಬ್ಬರಿಗೂ ಯಾರಿಗೂ ಇವತ್ತಿನ ಕಾಲಕ್ಕಿಲ್ಲ ಲಾಭ. ಆಗೆಲ್ಲ ಮನೇಲಿ ಮೇವು ಮೇಯುವಾಗ ಇತ್ತು. ಈಗೆಲ್ಲ ತಿಂಡಿ ಕೊಂಡಾಕೋದ್ರಿಂದ 1,500 ರೂಪಾಯಿ ಒಂದು ಬೂಸ ಮೂಟೆ ಎಲ್ಲಿಂದ ಆಮೇಲೆ ಅವಕ್ಕೆ ತಂದಾಕ್ತಾರೆ.
ಬೆಣ್ಣೆ ತಿನ್ನಿಸ್ತೀವಿ, ಹಾಲು ಕುಡಿಸ್ತೀವಿ, ರವೆ ನಾವು ತಿನ್ನೋ ರವೆ ಹಾಕ್ತಿವಿ, ಅಕ್ಕಿ ಹಾಕ್ತಿವಿ, ಗಂಜಿ ಮಾಡ್ತೀವಿ, ಬೆಲ್ಲ ಹಾಕಿ ಪಾಯಸ ಮಾಡ್ದಂಗೆ ಮಾಡಿ ಇಡ್ತೇವೆ. ಮನೆ ಮಕ್ಕಳಿಗಿಂತ ನಾವು ತಿನ್ನಲ್ಲ, ಅಷ್ಟು ಚೆನ್ನಾಗಿ ತಿಂತೇವೆ, ಹಂಗಿಟ್ಟಿರ್ತೀವಿ. ಲಾಭ ಎಲ್ಲಿ ಬರುತ್ತೆ? ಲಾಭಕ್ಕೋಸ್ಕರ ಮಾಡೋದಲ್ಲ ಇದು. ಅವ್ರ ಕಾಯಷ್ಟಕ್ಕೋಸ್ಕರ ಒಂದು ದೇಶದಲ್ಲಿ ಉಳ್ಕೊಬೇಕು. ನಮ್ಮ ದೇಶದಲ್ಲಿ ಅಳಿಕಾರದ ಹಳ್ಳಿಗೆ ಬಹಳ ಇದಿದೆ, ಅದನ್ನು ಉಳಿಬೇಕು ಶಾಶ್ವತ ಅಂತೇಳಿ ಅದನ್ನು ಮಾಡಿಸೋದಕ್ಕೋಸ್ಕರ ಸಾಕೋದು. ಲಾಭ ಇರ್ಲಿ ಬಿಡಿ, ಚೆನ್ನಾಗಿ ಕಾಣ್ತದೆ. ಈಗ ಬಂದದೆ, ಈಗ ಆಮೇಲೆ ನಿಲ್ಸೋಣ ಫೋಟೋಗೆ. ಸೈಡ್ಗೆ ಸುಮ್ಮನೆ ಈಗ ಇಟ್ಕೊಳ್ಳಿ. ಅದರಿಂದ ಲಾಭ ಅನ್ನೋದಕ್ಕಿಂತ ಸಾಕು ಇದಾಯ್ತಲ್ಲ, ಕಾಳಜಿ, ಆ ಖುಷಿ. ಈಗಿನ ಬೆಳಗಿನ ಜನಕ್ಕೂ ಅದು ಬರಬೇಕು, ಬರ್ತಾ ಇದೆ. ಈಗಲೂ ಇದ್ದಾರೆ ಹುಡುಗರು, ಸಾಕೋ ಹುಡುಗರು ಇದ್ದಾರೆ, ಎಲ್ಲರೂ ಇದಾಗ್ತಾರೆ. ಎಲ್ಲರೂ ದನ ಕಟ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡಿದ್ರು ದನ ಕಟ್ಕೊಂಡು ಅವ್ರು ಸಾಕ್ತಾರೆ. ಬಟ್ ಈ ದನಿಗೆ ಬೇರೆ ಕಡೆಯಿಂದ ಇದು ಮಾಡಿ ಹಾಕಿದ್ರೆ ಸಂಪಾದನೆ ಮಾಡಾಕ್ಬೇಕು. ಬಟ್ ವ್ಯವಸಾಯದಲ್ಲೇ ಮಾಡಿ ಬದುಕಕ್ಕಾಗಲ್ಲ ರೈತರು, ಎತ್ತನೆಲ್ಲ ಸಾಕಕ್ಕಾಗಲ್ಲ. ಆದರೂ ಸಾಕ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಏನೋ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದರಿಂದ ಈಗ ಸ್ವಲ್ಪ ಯೂತ್ ಸ್ವಲ್ಪ ಜಾಸ್ತಿ ಒಲವನ್ನ ತೋರಿಸ್ತಾ ಇದ್ದಾರೆ ಹಳ್ಳಿಕಾರ್ ಮೇಲೆ ಸಾಕೋದಕ್ಕೆ. ಅದು ಇನ್ನೂ ಬರಬೇಕು, ಇನ್ನೂ ಹೆಚ್ಚಾಗಿ ಬರಲಿ ಅಂತಾನೆ ನಾನು ಹೌದು. ಈಗ ಸ್ವಲ್ಪ ಅವರು ಕೂಡ ಒಲವನ್ನ ತೋರಿಸಿ ಕ್ರೇಜ್ ಅನ್ನ ಸ್ಟಾರ್ಟ್ ಆಗಿದೆ ಯೂತ್ಸ್ ಅಲ್ಲೂ ಕೂಡ. ನಾವು ಸಾಕ್ಬೇಕು, ನಾವು ಕಟ್ಟಬೇಕು ಅನ್ನೋಂಥದ್ದು ಅವರಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಏನು ಇದರಲ್ಲಿ ಅನ್ನೋದು ಈಗ ಏನಾಗ್ತದೆ, ನಾವು ಕಟ್ಕೊಂಡಿದ್ದೀವಿ, ಶ್ರಮಣವರು ಕಟ್ಟಿದ್ದಾರೆ, ಏನಿದು ಕಾರಣ? ಹೌದೌದು, ಅವ್ರು ಇದು ಕಟ್ಟಿದಾರಲ್ಲ, ಅವ್ರಿಗೆ ಕಟ್ಕೊಂಡು ಸಾಕ್ತಾರಲ್ಲ, ಹೆಂಗೆ ನಾವು ಅದ್ರಲ್ಲಿ ಏನೋ ಮಹತ್ವ ಇದೆ ಅಂತ ಒಂದು ಯೋಚನೆ ಮಾಡ್ತಾರೆ. ಒಂದು ಕ್ಷಣ ಆದ್ರೂ ಯೋಚನೆ ಮಾಡ್ತಾರೆ. ಅವಾಗ ಅದ್ರ ಅರ್ಥ ಏನು? ಅದು ಓಡಾಡೋ ದೇವ್ರು. ನಾವು ಹೋಗಿ ಕಲ್ಲು ಬಸವಣ್ಣನಿಗೆ ಕಿವಿಲಿ ಹೇಳ್ತೀವಿ, ನೀವು ನೋಡಿರ್ತೀರ, ಕಿವಿಲಿ ಹೋಗಿ ಬಸವಣ್ಣನ ದೇವರಿಗೆ, ನಂದಿಗೆ ಹೇಳ್ತೀವಿ, ಹಬ್ಬ ನಮ್ಮನ್ನು ಕಾಪಾಡು ಅಂತ. ನಮ್ಮ ಜೊತೆಲೆ ಜೀವ ಇರೋದಕ್ಕೆ ನಾವು ಹುಲ್ಲಾಗಿ ನೀರು ಕುಡಿಸಿ ಇದು ಮಾಡಿದ್ರೆ ಅವಕ್ಕೆ ಹೇಳಿದ್ರೆ ಅದು ನೇರ ಕೇಳಿಸ್ಕೊಳ್ಳೋದಲ್ವ. ಈಗ HF ಹಸುಗಳಿಗೆ ಕಂಪೇರ್ ಮಾಡಿದ್ರೆ, ಈಗ HF ಹಸುಗಳಿಗೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಆಗಿರ್ಬೋದು, ಲೋನ್ ಆಗಿರ್ಬೋದು, ಸಾಕಷ್ಟು ಒಂದು ಅನುಕೂಲಗಳನ್ನು ಸರ್ಕಾರ ಕೊಡ್ತಾ ಇದೆ. ಆದರೆ ಈ ಒಂದು ತಳಿ ನಮ್ಮ ದೇಶೀಯ ತಳಿ, ಬಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರದ ಕಡೆಯಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನೀವು ಕೂಡ ರೈತರು ತಗೊಂಡಿರ್ತೀರ ಎತ್ತುಗಳನ್ನ, ಅಟ್ಲೀಸ್ಟ್ ಒಂದು ಲೋನಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಸಬ್ಸಿಡಿ ಏನಾದರೂ ಸರ್ಕಾರದ ಕಡೆಯಿಂದ ಇದ್ರೆ ನಿಮಗೂ ಒಂದು ಧೈರ್ಯ ಇರುತ್ತೆ. ಅಷ್ಟೊಂದು ಬಂಡವಾಳನ ಹಾಕಿದಾಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಯಾಕೆ ಒಂದು ತಗೊಬೇಕು ರೈತರ ಬಗ್ಗೆ. ಈ ಅಳಿಕಾರ ರಾಸುಗಳಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು, ಒಂದು ಸಬ್ಸಿಡಿ ಕೊಡಬೇಕು. ಪ್ರತಿಯೊಬ್ಬ ರೈತರನ್ನು ಗುರ್ಸಿ ಯಾರ ಮನೇಲಿ ಎತ್ತಿದೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು, ಅವಕ್ಕೊಂದು ಐಡೆಂಟಿ ಕಾರ್ಡ್ ಕೊಡಬೇಕು. ಅದಕ್ಕೆ ಏನಾದರೂ ಆದರೆ ಅದನ್ನ ಸರ್ಕಾರ ಹೊರಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು. ಬಡವರು ಎಷ್ಟೋ ಜನ ಏನೇನು ಆಗಿದ್ದಾರೆ, ಸಾಕಷ್ಟು ರೈತರು ಮುಂದೆ ಬರ್ತಾರೆ. ಸರ್ಕಾರಕ್ಕೂ ನಮ್ಮ ರೈತರ ಮೇಲೆ ಕಾಳಜಿ ಇದೆ ಅಂತ ಒಂದು ಒಳ್ಳೆ ಇದು ಒಪಿನಿಯನ್ ಬರ್ತದೆ. ಅದು ನಮ್ಮ ಸರ್ಕಾರ ತಗೋಬೇಕು. ನಮ್ಮ ಸರ್ಕಾರ ರೈತರನ್ನ ನಾವು ಮಾಡ್ತೀವಿ ಅಂತಾರೆ, ಇವೆಲ್ಲ ಮಾಡಬೇಕು. ಇದು ಮಾಡಿದಾಗ ರೈತರಿಗೆ ಒಂದು ಅನುಕೂಲ ಆಗ್ತದೆ. ರೈತರ ಮುಖಂಡರುಗಳೆಲ್ಲ ನೀವೆಲ್ಲ ಒಂದಾಗಿ ಯಾಕೆ ಸರ್ಕಾರಕ್ಕೆ ಮುಟ್ಟೋ ಹಾಗೆ ನೀವೆಲ್ಲ ಇದನ್ನ ಈ ಒಂದು ವಿಷಯವನ್ನ ಯಾಕೆ ರೈತರ ಮುಖಂಡಗಳೆಲ್ಲ ಸೇರಿ ಸರ್ಕಾರಕ್ಕೆ ಮುಟ್ಟೋ ಹಾಗೆ ತಟ್ಟಬಾರ್ದು ಅಂತ? ಅದು ವಿಧಾನಸೌಧ ತುಂಬಾ ದೂರ ಇದೆ, ಮುಟ್ಟಕ್ಕೆ ಆಗಲ್ಲ, ಕಷ್ಟ. ಮುಟ್ಟೋ ಹಾಗೆ ರೈತರೆಲ್ಲ ಮಾಡ್ಬೇಕಲ್ವಾ? ರೈತರು ಮಾಡ್ತಾನೆ ಇದ್ದಾರೆ. ಹಿಂದೆ ಮುಟ್ಟಣ್ಣನ ಕಾಲದಿಂದನೂ ಹೇಳ್ತೀನಿ ಎಲ್ಲ ಈಗ ಅದನ್ನೆಲ್ಲ ನಾವು ಆ ಕಾಲದಿಂದನೂ ಮುಟ್ಟಣ್ಣನ ಕಾಲದಿಂದ ಪಾಪ ಅವ್ರು ಹೋದ್ರು ಮಾಡ್ತಾ ಇದ್ರು. ಆದ್ರಿಂದ ಈಗ ನಿಮ್ಮಂತರ ಗಮನಕ್ಕೆ ಬಂದಿದೆ. ನೀವು ಏನ್ ನಮ್ಮ ವಿಡಿಯೋದವ್ರು ಇದ್ದೀರಾ, ನೀವು ಮನ್ಸು ಮಾಡಿದ್ರೆ ಬೇಗ ಮುಟ್ತದೆ. ವಿಧಾನಸೌಧಗೆ ಆಂಟಿನ ಹೊಡಿತದೆ, ನೀವು ಮಾಡಿದ್ರೆ. ನಾವು ಮಾಡಿದ್ರೆ ಗೇಟ್ಗೆ ಹೋಗಲ್ಲ. ರೈತರು ನಾವು ಏನನ್ನ ಕೇಳಿದ್ರೆ ಗೇಟ್ಗೆ ಹೋಗಲ್ಲ, ನೀವು ಹೊಡೆದ್ರೆ ಆಂಟಿನ, ಡೈರೆಕ್ಟ್ ಆಂಟಿನ ಅಲ್ವಮ್ಮ? ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಖಂಡಿತವಾಗ್ಲೂ ನೀವು ರೈತನ ಐಡೆಂಟಿಫೈ ಮಾಡಿ, ಖಂಡಿತ ರೈತನ ಐಡೆಂಟಿಫೈ ಮಾಡಿ. ಇವತ್ತು ಈ ಜಾತಿನಲ್ಲಿ ಎಷ್ಟು ಜನ ರೈತ ಇದ್ದಾರೆ.
ಪ್ರಥಮ ಈ ಜಾತ್ರೆಯಿಂದ ಎಲ್ಲ ಕಡೆ ದನ ಹೋಗ್ತದೆ. ಹೌದು ಸರ್ಕಾರ First ಸ್ವಲ್ಪ ಮೊಟ್ಟ ಸಪೋರ್ಟ್ ಮೊದಲನೇ ಮಾಡಿದ್ರೆ ಜಾತ್ರೆ ಹೌದು ತಗೊಂಡಿದೆ. ಇತಿಹಾಸ ಇರೋ ಜಾತ್ರೆ ಅಮ್ಮ. ಇತಿಹಾಸದಲ್ಲಿ ಈ ದನ ಸಿಗಲ್ಲ, ಈ ತಳಿ ಸಿಗಲ್ಲ. ಈ ತಳಿನ ಎಷ್ಟೋ ಸಲ ನಾನು ಕೇಳಿದ್ದೀನಿ, ಬಿಟ್ಟಿದ್ದೀವಿ ಅಂತ ಎಲ್ಲಿ ಬಿಟ್ಟವರು ನಮಗೆ ಗೊತ್ತಿಲ್ಲ. ಓಕೆ ಏನ್ ಹೇಳ್ತೇಳಿ ಎಷ್ಟೋ ಸರಿ ಪ್ರಚಾರದಲ್ಲಿ ಹೇಳಿದ್ದಾರೆ, ಆದ್ರೆ ಬಿಟ್ಟಿಲ್ಲ ಅವರು. ಓಕೆ ಅವ್ರು ಬಿಡಬೇಕು ಅಂದ್ರೆ ಮೊದಲು ಅಣ್ಣ ಅವ್ರು ಹೇಳ್ದಂಗೆ ರೈತರನ್ನು ಗುರುತಿಸ್ಬೇಕು. ಎಲ್ಲವರೇ ರೈತರು ಗುರುತಿಸಿ ಅವ್ರಿಗೆ ಹೋದಾಗ ಅರ್ಥಕೊಂಡಾಗ ಮಾತ್ರ ಸರ್ಕಾರದ ಜೊತೆ ರೈತರು ಇರ್ತಾರೆ. ಇರಬೇಕು ಅಂದ್ರೆ ರೈತರು ಆದ್ರೆ ಅದನ್ನ ಮಾತ್ರ ತಗೊಳ್ಳಲ್ಲ. ಓಕೆ ಅಣ್ಣ ಅವ್ರು ಹೇಳ್ದಂಗೆ ಒಳಗೆ ಬಿಡಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗೋದು, ಅವ್ರು ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ತಾರೆ ಹೇಳಿ? ಓಕೆ ಅದೆಲ್ಲ ಸುಳ್ಳು ಮಾತು. ಇವ್ರು ಸರ್ಕಾರದಲ್ಲಿರೋರು ಇವ್ರನ್ನೇ ಬಿಡಲ್ಲ ಅಂದ್ರೆ ನಾವು ಆರ್ಡಿನರಿ ಜನ ಹೆಂಗ್ ಹೋಗೋದು? ನಾನು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಸಮಸ್ತ ರೈತ ಬಾಂಧವರ ಜೊತೆಲಿ ಮಾತಾಡ್ತಾ ಇದ್ದೀನಿ. ಅವರಲ್ಲಿ ನಾನೊಬ್ಬನಾಗಿ ಮಾತಾಡ್ತಾ ಇದ್ದೀನಿ, ನಾನಾಗಿ ಮಾತಾಡ್ತಾ ಇಲ್ಲ. ಓಕೆ ಅಷ್ಟು ಮಾಡಿ ನಾನು ಹೋಗೋದು ಮುಖ್ಯ ಅಲ್ಲ, ನಮ್ಮ ರೈತರು ಹೇಳೋದು. ಇದನ್ನ ಸಾಮಾನ್ಯ ಗಮನಕ್ಕೆ ರೈತರು ತನ್ನಿ. ಈಗ ರೈತರ ಮಗ ಅಂತ ನಮ್ಮ ಸಿದ್ದರಾಮಣ್ಣವ್ರು ಹೇಳ್ಕಂತಾರಲ್ಲ, ಸ್ವಾಮಿ ಹಿಂಗೆ ಹೇಳ್ತಾರೆ ರೈತರು ಜಾತ್ರೆಗೆ ಹೋಗಿದ್ದು ಅಂತ ಹೇಳಿ ಪ್ರತ್ಯಕ್ಷವಾಗಿ ನಾವು ಸಿದ್ದರಾಮಣ್ಣ ಕೇಳಿದ್ದೀವಿ ಹೇಳ್ತಾರೆ. ಯಾವ ಪಕ್ಷ ಸರ್ ನಿಮ್ದು? ಸರ್ ಪಕ್ಷದ ಬೇಡ, ಅಲ್ಲ ನಾನು ಅದನ್ನ ಜನರಲ್ ಯಾಕೆ ಹೇಳ್ಬಿಡ್ತೀನಿ. ಕಟ್ ಮಾಡಿ- ಜಾತಿ ನಾವು ಪಕ್ಷ ಹೇಳ್ತೀವಿ ಬೇಡ. ಮೇಡಮ್ನವ್ರೆ, ನಾವು ಸಿದ್ದರಾಮಣ್ಣವ್ರು ಸರ್ವ ಪಕ್ಷ. ಹೇಳ್ತಾರೆ, ಏನ್ ಹೇಳ್ತಾರೆ? ದೇವೇಗೌಡರು ಹೇಳ್ತಾರೆ, ಕುಮಾರಣ್ಣ ಹತ್ಕೊಂಡು ಹೇಳ್ತಾರೆ, ನಮ್ಮ ಯಡಿಯೂರಪ್ಪನವರು ಪ್ರಮಾಣನೆ ಮಾಡ್ಬಿಡ್ತಾರೆ ತಲೆ ಮೇಲೆ ಕೈ ಇಕ್ಕಿ, ನಮ್ಮ ರೈತರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವೆಲ್ಲರೂ ಚಂದಾಗಿ ಉದ್ಧಾರ ಆಗ್ತೀರ ಅಂತಾರೆ. ನೀವು ಅಲ್ಲೇ ಇರಿ. ಎಲ್ಲಿವರೆಗೂ ಪ್ರಮಾಣ ವಚನ ಸ್ವೀಕಾರ ಮಾಡೋ ಗಂಟ. ಅದಾದ ಮೇಲೆ ಯಾರ ರೈತ ಅಲ್ಲಿ ನೇಣು ಹಾಕ್ಕೊಂಡಿದ್ದಾನೆ ಕೇಳಲ್ಲ, ಯಾರು ಏನಾಗವ್ರೆ ನೋಡಲ್ಲ. ಏನೋ ಒಂದು ಅದು ಏನು ಇವಾಗ ನೀವು ಹೇಳಿದ್ರಿ ಎಚ್ ಎಫ್ ಬಸ್ಗಳಿಗೆ ಏನೋ ಇದೊಂದು ಮಾತು ಹೇಳಿದ್ರಿ, ಆ ಎಚ್ ಎಫ್ ಬಸ್ಗಳಿಗೆ ಏನೋ ಒಂದು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ಒಂದಷ್ಟು ಸಬ್ಸಿಡಿ ಕೊಡ್ತಾರೆ, ಅದು ಏನೋ ನಮ್ಮ ರೈತ ಹೆಣ್ಣುಮಕ್ಕಳು ಜೀವನ ಮಾಡ್ತಾರೆ. ಅದೊಂದು ಒಂದು ಒಳ್ಳೆ ಕೆಲಸ. ಅದೇ ಥರ ಹಳ್ಳಿಕಾರ್ಗೂ ಮಾಡಬೇಕಲ್ವ, ಅದು ಮಾಡಿದಾಗಲ್ವಾ ರೈತರಿಗೊಂದು ಇದಾಗೋದು. ಅಲ್ಲ ಆದಾಯಕ್ಕೋಸ್ಕರ ಖಂಡಿತವಾಗ್ಲೂ ಅಲ್ಲ ಆದಾಯಕ್ಕೋಸ್ಕರ ಖಂಡಿತವಾಗ್ಲೂ ಎಚ್ ಎಫ್ ಎಸ್ಗಳು ನಮ್ಗೆ ಬೇಕಾಗುತ್ತೆ. ಬಟ್ ಆರೋಗ್ಯಕ್ಕೋಸ್ಕರ ಹಳ್ಳಿಕರ ತಳಿನೂ ಕೂಡ ನಮ್ಗೆ ಬೇಕಾಗುತ್ತೆ. ಹೈನುಗಾರಿಕೆ ನಾವು ಬಹಳ ಮುಂದೆ ಇದ್ದೀವಿ ಹೌದೌದು ಅಲ್ವಾ, ಬಹಳ ಮುಂದೆ ಇದ್ದೀವಿ. ಆದ್ರಿಂದ ನಮ್ಮ ದೇಶ ಹಾಲು ಇದರಲ್ಲಿ ತುಂಬಾ ಮುಂದೆ ಇದ್ದೀವಿ. ಅದು ಮಾಡೋಣ, ಅದು ನಾವು ಇನ್ನೊಬ್ರಿಗೆ ಹೇಳೋದು ಬೇಡ. ಈಗ ನಮ್ಮ ಬೆಳೆ ಇವತ್ತು ಮೊನ್ನೆ ಅಕ್ಕಿಗೋಸ್ಕರ ಪರದಾಡಿದ್ರು, ಅದೇ ನಮ್ಮಲ್ಲಿ ನಾವೇ ಬೆಳ್ಕೊಂಬೋದು. ನಾವು ಅಕ್ಕಿ ಬೆಳ್ಕೊಂಬೋಕೆ ಅನುಕೂಲ ಇದೆ. ನಮ್ಮ ರೈತರಿಗೆ ಅನಾನುಕೂಲ ಮಾಡ್ತಾ ಇರೋದು ನಮ್ಮ ಇವರೇ. ನೀರು ಬಂದಾಗ ನೀರು ಬಿಡಲ್ಲ, ಅಕ್ಕಿ ಬೆಳ್ಕೊಳಕ್ ಆಗಲ್ಲ. ಈ ವರ್ಷ ಅಕ್ಕಿ ಬೆಳಿಲಿಲ್ಲ, ಮಂಡ್ಯ ಸೀಮೆಯಿಂದ ಹಿಡಿದು ನಮ್ಮ 5 ಗಂಟೆ ಮಾಡಿಲ್ಲ, ನೀರು ಬಿಟ್ಟಿಲ್ಲ. ಎಲ್ಲಾಗ್ತದೆ ಭತ್ತ ಬಂದ್ರೆ ತಾನೇ ನಾವು ಇನ್ನೊಬ್ಬರಿಗೆ ಹೋಗೋದು. ಈಗ ಬೇರೆ ಆಂಧ್ರದವ್ರಿಗೆ ಹತ್ರ ಆಶ್ರಯ ಬೆಳಬೇಕು, ಅಕ್ಕಿ ಕೊಡ್ರಿ ಅಂತ ಅವ್ರು ಹೇಳಿದ ಬೆಲೆಗೆ ಅಕ್ಕಿ ತಗೊಂಡು ಇಲ್ಲಿ ನಾವು ಅನ್ನ ತಿನ್ಬೇಕು. ಅದಕ್ಕೆ ನಿಮ್ಮ ಮುಖಾಂತರ ಗೌರ್ಮೆಂಟ್ಗೆ ಸ್ವಲ್ಪ ಮನವರಿಕೆ ಮಾಡಿ ಈ ರೈತರಿಗೆ ಆ ಹೊತ್ತೊತ್ತಿಗೆ ನೀರು ಬಿಟ್ಟು ಇರೋ ನೀರನ್ನ ಅವ್ರು ಬದುಕ್ತಾ ಇದ್ದಾರೆ. 3 ಬೆಳೆ ತಮಿಳ್ನಾಡಲ್ಲಿ, 1 ಬೆಳೆ ನಮ್ಗಿಲ್ಲ. ನಮ್ಮ ತಾಯ್ನಾಡು, ನಮ್ಮ ನೀರು, ನಮ್ಗೆ 1 ಬೆಳೆ ನಾವು, 3 ಬೆಳೆ ಅವರು. ಅದಕ್ಕೋಸ್ಕರ ಅಂತ ಅವಕಾಶನ ನಮಗೂ ಉಪಯೋಗಿಸ 2 ಬೆಳೆ ಸಿಗಂಗೆ ಮಾಡಿ ನಮ್ಮ ರೈತರೆಲ್ಲ ಬದುಕಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಜೀವನಾನ ಮಾಡ್ತಾರೆ. ಅದು ಬಿಟ್ಟು ಯಾವ ಸರ್ಕಾರ ಬಂದ್ರು, ಯಾವ ಪಕ್ಷ ಬಂದ್ರು ಅವ್ರಿಗೆ ಹೆಚ್ಚಿನ ಗಮನ ಒಂದು ಭಾಗ ರೈತರ ಮೇಲೆ ಕೊಡಬೇಕು. ಅಲ್ಲ ಮೇಡಮ್ ಅವರೇ, ಒಂದು ಪ್ರಕೃತಿ ಯಾರ ಕೈಲೂ ಇಲ್ಲ. ಪ್ರಕೃತಿ ಪರವಾಗಿ ನೀರು ಹಂಚ್ಬೇಕಾ? ಹಿಂದೆ ಯಾವುದೋ ಹೋಗಿರಮ್ಮ ಕಾಲದಾಗೆ 12 ತಿಂಗಳು ಮಳೆ ಬೀಳೋದನ್ನ ತಗೊಂಡು ನೀರು ಹಂಚ್ಬೇಕು ಆಗಲ್ವಾ? ಪ್ರಕೃತಿ ನಮ್ಮ ಕೈಲಿ ನಮ್ದು ಏನು ಇವಾಗ ಶೇಖರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೀರು. ಆ ನೀರು ವೇಸ್ಟ್ ಆಗೋ ನೀರು ಶೇಖರಣೆ ಮಾಡಿದ್ರೆ ನಮ್ಮ ರಾಜ್ಯ ಸುರಕ್ಷಿತ ಇತ್ತು. ಕೋಲಾರಕ್ಕೆ ನೀರು ಹೋಗ್ಲಿಲ್ಲ ಇದುವರೆಗೂ, ಏನು ಇದು ಮಾಡ್ತಾನೆ ಇದ್ದೀವಿ, ಹೋಗ್ಲಿಲ್ಲ ಇನ್ನು. ಅಲ್ಲಿ ಜನ ಹಂಗೆ ಅವರೇ, ಹಳ್ಳಿಗಾಡಲ್ಲಿ ಇಲ್ಲೇ ಇದ್ದಾರೆ. ಇಲ್ಲಿ ತುಂಬಾ ದೂರ ಬೇಡ ಮೇಡಮ್ನವ್ರೆ, ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ, ಬಹಳ ಹತ್ರ ಇದ್ದೀವಿ. KRSಗೆ ತುಂಬಾ ಹತ್ರ ಅವರೇ ರೈತರು, ಅಲ್ಲಿಲ್ಲ ನೀರಿಲ್ಲ ಅಲ್ಲಿ. ಆ ಪರಿಸ್ಥಿತಿ ಅವ್ರಿಗೆ ಮಳೆ ಬಿದ್ದರೆ ಬೆಳೆ, ಇಲ್ಲ ಅಂದ್ರೆ ಅವ್ರು ಹಂಗೆ ಇರಬೇಕು. ಅವರೆಲ್ಲಿ ಬದುಕ್ತಾರೆ? ಬದುಕಕ್ಕೇನು ಆಧಾರ? ಅದೆಷ್ಟು ಜನ ನಮ್ಮ ಮಿನಿಸ್ಟ್ರುಗಳು ಅದನ್ನ ಗಮನಿಸ್ತಾರೆ ಹೋಗಿ. ಅದಕ್ಕೋಸ್ಕರ ನೀವು ದಯವಿಟ್ಟು ಸ್ವಲ್ಪ ನಾವು ಹೇಳಿರೋದು ಕಮ್ಮಿ ಆದರೂ ಇನ್ನು ಸ್ವಲ್ಪ ಸೇರಿಸಿ ಹೇಳಿ, ಒಳ್ಳೇದಾಗಲಿ ನಿಮಗೆ. ಈ ರೈತರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ.
ಖಂಡಿತವಾಗ್ಲೂ ಸರ್ ಹೇಳೋಂತಹ ಮಾತನ್ನು ನಿಜವಾಗ್ಲೂ ಒಪ್ಪಲೇಬೇಕು 100% ಯಾಕೆ ಅಂತಂದರೆ ಆದಾಯಕ್ಕೋಸ್ಕರ ಖಂಡಿತವಾಗ್ಲೂ ನಮಗೆ HFSಗಳು ಬೇಕಾಗತ್ತೆ. ಆದರೆ ನಮ್ಮ ಆರೋಗ್ಯಕ್ಕಾಗಿ ಒಂದು ಹಳ್ಳಿಕಾರ್ ತಳಿ ಆದರೂ ಕೂಡ ಒಂದು ಹಳ್ಳಿಕಾರ್ ಹಸು ಆದರೂ ಕೂಡ ನಮ್ಮ ಮನೆಯಲ್ಲಿ ಸಾಕಬೇಕಾಗತ್ತೆ. ಸೊ ಹಾಗಾಗಿ ಹಳ್ಳಿಕಾರ್ ತಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಕರ್ತವ್ಯ ಪ್ರತಿಯೊಬ್ಬರ ಮೇಲೆ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಸರ್ಕಾರ ಯಾವ ರೀತಿ HFSಗಳಿಗೆ ಲೋನಿನ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆಯೋ ಅದೇ ರೀತಿ ಹಳ್ಳಿಕಾರ್ ತಳಿಗೂ ಕೊಟ್ಟರೆ ಇನ್ನೂ ಸಾಕಷ್ಟು ರೈತರು ಮುಂದೆ ಬರ್ತಾರೆ, ಧೈರ್ಯ ಮಾಡ್ತಾರೆ ಹಳ್ಳಿಕಾರ್ ಎತ್ತುಗಳನ್ನು ಸಾಕೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮನ್ನು ಮಾತಾಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಎತ್ತುಗಳನ್ನು ಕೂಡ ಸಾಕಿದ್ದೀರಾ. ಸೊ ಇದೇ ರೀತಿ ಹಳ್ಳಿಕಾರ್ ಎತ್ತುಗಳನ್ನ ಮುಂದುವರಿಸ್ಕೊಂಡು ಹೋಗಿ ಸಾಕೋದನ್ನ ಆದಷ್ಟು ಯೂತ್ಸ್ಗೆ ಇನ್ಸ್ಪೈರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ಮುಂದಿನ ಪೀಳಿಗೆಗೋಸ್ಕರನೇ ಇದು ಹಂಗೆ ಕಂಟಿನ್ಯೂ ಆಗಲಿ ಅಂತೇಳಿ ನಾವು ಬೆಳೆಸ್ಕೊಂಡ್ ಬಂದಿರೋದು. ನಮ್ಮ ತಾತವ್ರು ಮಾಡಿದ್ದಾರೆ, ನಮ್ಮ ತಂದೆ ಮಾಡಿದ್ದಾರೆ, ನಮ್ಮ ಮಕ್ಕಳು ಮಾಡ್ತಾರೆ. ನಮ್ಮ ಮಕ್ಕಳು ಆ ಲೈನಲ್ಲಿ ಮೊಮ್ಮಗ ಇದ್ದಾನೆ 10 ವರ್ಷ 11ನೇ ವರ್ಷ ಅವನು ಬಂದು ನೋಡ್ತಾನೆ. ಆ ಬೂಟಿಲಿ ಇದಕ್ಕೆ ಹಾಕಿದ್ವಿ JSS ಅಲ್ಲಿ. ಅವನು ಬಂದ ತಕ್ಷಣ ಬೆಳಿಗ್ಗೆ ರಾತ್ರಿ ಬಂದು ಇಳಿದ್ರೆ ಬೆಳಗ್ಗೆ ಹೇಳ್ತಾನೆ ಅವ್ನು ಸರಿ ಇದೆ ಓರಿ ನೋಡೋಣ ತಾತ, ನೀವು ಬೆಳಗ್ಗೆ ನನ್ನ ಕಡೆ ತಿರುಗಿ ಅಂತ. ಅವಾಗ ಅವನ ಜೊತೆಲಿ ಕಾರ್ ಹತ್ಕೊಂಡು ಹೋಗ್ತಾರೆ. ಹಂಗೆ ಅದು ವಂಶ ಪರಂಪರೆ ಬಂದೇ ಬರ್ತದೆ, ಯಾರೋ ಒಬ್ರು ಬರ್ತದೆ, ಅದು ಬ್ಲಡ್ ಅಲ್ಲಿ ಬರೋಂಥ. ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ. ಇದು ಇತಿಹಾಸ ಇರೋದಮ್ಮ, ಬಹಳ ಪವಿತ್ರವಾದ ಪುಣ್ಯಕ್ಷೇತ್ರ ಇದು ಘಾಟಿ ಸುಬ್ರಹ್ಮಣ್ಯ. ಬಹಳ ಪವಿತ್ರವಾದದ್ದು ಅಂತ ಹೇಳ್ಕೊಳ್ಳೋಕ್ಕಾಗದಷ್ಟು ಪವಿತ್ರವಾದ ಜಾಗ. ಇಲ್ಲಿ ಬಂದು ನಾವೆಲ್ಲ ರೈತರು ಒಂದು 4-5 ದಿವಸ 8 ದಿವಸ ನಾವೆಲ್ಲ ಬಂದು ಹೋಗೋದ್ರಿಂದ. ಜಾತ್ರೆ ಮುಗಿಯೋರ್ಗು ಇರ್ತೀರಾ ಸರ್ ನೀವು? ಮೇಡಮ್ ನಾನು ಬಂದು ಹೋಗ್ತಾ ಇರ್ತೀನಿ. ಎಲ್ಲ ಇರುತ್ತೆ, ಇದೆಲ್ಲ ಹಂಗೆ ಇರುತ್ತೆ, ಏನು ಬದಲಾವಣೆ ಆಗಲ್ಲ. ನಾವು ಮಾತ್ರ ಬಂದು ಹೋಗ್ತಾ ಇರ್ತೀವಿ. ಹುಡುಗರವರೇ, ನಮ್ಮ ಹುಡುಗರುಗಳೆಲ್ಲ ಇದ್ದಾರೆ. ನಾವು ಬೆಂಗಳೂರಿನ ಆಚೆ ಇದ್ದೀವಿ, ಬಂದು ಹೋಗ್ತೀರಾ? ಅನ್ಸುತ್ತೆ ಇರಬೇಕು. ಬೇಡ ಪರವಾಗಿಲ್ಲ. ಗೊತ್ತು. ಹೌದಾ? ಅವರು ಕಾಂಗ್ರೆಸ್ನವರೇ ಅಲ್ವಾ? ಯಾರಾದ್ರೂ ಹೇಳ್ತಾರೆ, ಯಾರು ಕೇಳಿದ್ರು ಹೇಳ್ತಾರೆ. ನನಗೆ ಗೊತ್ತಿರ್ಲಿಲ್ಲ ಅಲ್ಲ, ತಾಲೂಕಲ್ಲಿ ಯಾರನ್ನ ಕೇಳಿದ್ರು ಕರ್ನಾಟಕದಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಸರ್ ನಿಜವಾಗ್ಲೂ. ಅಲ್ಲಿ ಕೆರೆ ಹತ್ರ ಇಳಿಸಿದ್ದು. ಎಷ್ಟು ಜೊತೆ ಇರುತ್ತೆ ಸರ್ ಯಾವಾಗಲೂ ಮನೇಲಿ ಎತ್ತುಗಳು? ಎಷ್ಟು ಜೊತೆ ಇರುತ್ತೆ ಯಾವಾಗಲೂ ಮನೇಲಿ ಎತ್ತುಗಳು? ಯಾವಾಗೂ 3 ಜೊತೆ. ನಿಮ್ದೇನಾ ಸ್ಟ್ಯಾಚ್ಯೂ? ಇಳಿಸ್ಬೇಕೆಲ್ಲ ಇಳಿಸಿ. ಏನದು? ಏನು ದೇವರು? ದೇವರೆಲ್ಲ ಸೈನಿಕರಾ? ಡಿಸೈನ್ ಓಕೆ. ನಮ್ದು ಇಲ್ಲೇ ದೇವನಹಳ್ಳಿ ಹತ್ರನೇ, ಬೂದಿಗೆರೆ. ನಮ್ಮ ಸುನಿಲ್ ಬುಕಿಂಗ್ ಅಂತ ಪ್ರಿಪರೇಷನ್ ತಗೊಂತಾರೆ, ಅವ್ರು ತಗೊಂತಾರೆ. ಅವ್ರಿಗೆ ಹೇಳ್ಬೇಡ, ಅದೇ ನಾಳೆ ಬಂದ್ರೆ ಟ್ರೈ ಮಾಡಿ. ಎಲ್ಲ ಭಾಳ ಜನ ಇರ್ತಾರೆ, ಭಾಳ ಸ್ನೇಹಿತರು. ಇವತ್ತು ಮರ್ಮೇನಾರಾಯಣಪ್ಪ ಅವ್ರು ಬೇರೆ ಮೆರವಣಿಗೆ ಇತ್ತಲ್ಲ, ಆಮೇಲೆ ದೇವಸ್ಥಾನದಲ್ಲಿ ತೇರು ಮಾಡ್ತೀವಿ. ಕೊರೋನಾ ಇದ್ದಾಗ ಮೊಟ್ಟ ಮೊದಲು ನಾನು ಒಬ್ಬನೇ ಮಾಡಿದ್ದರೆ ನಾನು ಬಿಸ್ನೆಸ್ ಮ್ಯಾನ್ ಏನೋ ಒಂದು ಅದರಲ್ಲೂ ನಾವು ಇದನ್ನ 360 ದಿನ ನಮ್ಮ ಒಲೆ ಆರಲ್ಲ ಎತ್ತಿ ಗಂಜಿ ಮಾಡ್ತೀವಲ್ಲ, ಆ ಒಲೆ ಇವತ್ತು ಹಚ್ಚಿದ್ರೆ ಇನ್ನು 360 ದಿವಸನೂ ಉರಿತಾನೆ ಇರ್ತದೆ, ಗಂಜಿ ಇದ್ದರೆ. ಒಂದಿನ ಮತ್ತೆ ಕಡ್ಡಿ ಹೆಜ್ಜೆ ಅಂತಂಗಿಲ್ಲ ಎತ್ತಿಗೆ ಗಂಜಿ ಮಾಡೋ ಅದಕ್ಕೆ ಅಂಥವ್ರು ಬೇಡ, ಬಡವರು ಭಾಳಷ್ಟು ರೈತರು ಎಷ್ಟೊಂದಿದ್ದಾರೆ. ಅದೇ ಅದನ್ನು ಇದು ಮಾಡಬೇಕು. ನಾನು ಕಮಿಟಿಗೆ ಹೋಗಲ್ಲ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸರ್ ಅವರ ಮೆರವಣಿಗೆ ನಾಳೆ ಇದೆ, ಹಾಗೆ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಹಾಗೂ ರಥೋತ್ಸವ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಈ 1 ವಾರಗಳ ಕಾಲ ಈ ಒಂದು ಘಾಟಿ ಜಾತ್ರೆ ನಡೆಯೋದ್ರಿಂದ ಯಾರೆಲ್ಲ ಇನ್ನೂ ಈ ಜಾತ್ರೆಗೆ ಬಂದಿಲ್ಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಕ್ಕಳು ಈ ರೀತಿ ಎಲ್ಲ ನೋಡಿರೋದಿಲ್ಲ ಈಗಿನ ಒಂದು ಜನ್ರೇಷನ್ ಮಕ್ಕಳು. ಸೊ ಅವ್ರಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಮಕ್ಕಳನ್ನ ಆದಷ್ಟು ಕರ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬೈ. ನಮಸ್ಕಾರ. ಬರ್ತೀನಿ. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.